ಈಗ 186ನೇ ಶ್ಲೋಕ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಹೇಳ್ಬೋದು ಒಂದೆರಡು ನಿಮಿಷದಲ್ಲಿ. ನಿಮ್ಗೆ ಯಾವ್ದಾದ್ರು ವಿಚಾರ ಸ್ಪಷ್ಟ ಆಗ್ಲಿಲ್ಲ, ಐ ವಿಲ್ ನಾಟ್ ಆಸ್ಕ್ ದ ಕ್ವೆಶ್ಚನ್ ನೌ ಅಂಡ್ ಅಗೈನ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಫೀಲ್ ಫ್ರೀ ಟು ಕಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸರ್ ಹಾ ಸರ್, ಇದು ನೀವು ಹೊಸ ಪೈರು ಅಂತ ಹೇಳಿದ್ರಲ್ಲ, ಅದು ಹೇಗೆ? ಒಂದ್ ರೀತಿಲಿ ಈಗ ಒಂದು ಭೂಮಿಲಿ ಒಂದು ಸಲಿ ಬೆಳೆ ಹಾಕದ್ಮೇಲೆ ಅದು ಫಸ್ಟ್ ರೈಪ್ ಅಂದ್ರೆ ಹೊಸ ಬೆಳೆ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಅದು ಅದೇ ಒಂದು ಫಲನ, ಅದೇ ಒಂದು ಲಾಭನ ನೆಕ್ಸ್ಟ್ ಟೈಮು ತಂದ್ಕೊಡಕ್ ಸಾಧ್ಯ ಇಲ್ಲ ಅನ್ನೋದು ಆಗ್ಬೋದಾ ಸರ್? ಅಂದ್ರೆ ಮೊದಲ ಪೈರಿನಲ್ಲಿ ಹೆಚ್ಚು ಲಾಭ ಇರುತ್ತೆ ಅಂತನಾ? ಹಾ ಸರ್, ಹಂಗಾಗ್ಬೋದಾ ಅಂತ ಸರ್. ಅಲ್ಲ, ಇಲ್ಲಿ ಕವಿ ಹೇಳ್ತಾ ಇರುವಂತದ್ದು ಇವೆಲ್ಲವೂ ಕೂಡ ಕ್ಷಣಿಕ ಅಂತ ಹೇಳ್ತಾ ಇದ್ದಾನೆ. ಆ ಶ್ಲೋಕದಲ್ಲಿ ಶ್ಲೋಕ ಸಂಖ್ಯಾ 181 ಕಿಂಚಿತ್ ಕಾಲ ಉಪಭೋಗ್ಯಾನಿ, ಇವೆಲ್ಲವೂ ಕೂಡ ಕ್ಷಣಿಕ ಸುಖವನ್ನ ಕೊಡ್ತದೆ, ದೀರ್ಘ ಸುಖವನ್ನ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆ ಹೊಸ ಪೈರು ಅನ್ನೋದು ನನ್ಗದು ಇಲ್ಲಿ ನಯಾ ಅನ್ ಅಂತ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಹೊಸ ಪೈರು ಅಂತ ಕೊಟ್ಟಿದ್ದಾರೆ, ಹಿಂದಿ ಭಾಷೆಯಲ್ಲಿ ನಯಾ ಅನ್ ಅಂತ ಕೊಟ್ಟಿದ್ದಾರೆ. ಪ್ರಾಯಶಃ ಇಲ್ಲಿ ಅಕ್ಕಿಗೆ ಸಂಬಂಧಪಟ್ಟಂತೆ ಈ ತರ ಹೇಳ್ತಾರೆ. ಅಕ್ಕಿ ಹಳೇದಾದಷ್ಟು ಅದು ರುಚಿಯಾಗಿರುತ್ತದೆ ಮತ್ತು ಹಳೆಯ ಅಕ್ಕಿಯನ್ನೇ ಸೇವಿಸಬೇಕು ಅಂತಾನು ಹೇಳ್ತಾರೆ. ಪ್ರಾಯಶಃ ಆ ಅರ್ಥದಲ್ಲಿ ಇದು ಸರಿ ಹೊಂದಬಹುದು ಅಂತ ಕಾಣ್ತದೆ. ಅಂದ್ರೆ ಹೊಸ ಅಕ್ಕಿಯನ್ನ ನಾವು ನಿತ್ಯ ಆಹಾರಕ್ಕೆ ಬೆಳೆಸ್ಕೊಳ್ಬಾರ್ದು ಅಂತಾನು ನಮ್ಮ ಮನೆಗಳಲ್ಲಿ ಎಲ್ಲರೂ ಹೇಳ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಸರಿ ಆಗ್ಬಹುದು ಸರ್. ಅಂದ್ರೆ ನಿಮ್ಮ ಮಾತು ಕೇಳಲಿಲ್ಲ ಸರ್. ಅಂದ್ರೆ ಈಗ ಹೊಸ ಅಕ್ಕಿ ಕಿಂಚಿತ್ ಕಾಲ ಉಪಭೋಗ್ಯಾನಿ, ಸ್ವಲ್ಪ ಅಂದ್ರೆ ಅಕ್ಕಿನೂ ಸುಮಾರು ದಿನ ಇಡಕ್ ಆಗಲ್ಲ ಅಲ್ವ ಸರ್? ಅಲ್ಲ, ಅಕ್ಕಿ ಹಳೆಯದಾದಷ್ಟು ಒಳ್ಳೇದು. 1-2 ವರ್ಷ ಹಳೆಯ ಅಕ್ಕಿ ಆದ್ರೆ ಒಳ್ಳೇದು. ಆ ರೀತಿ ಹಿಂದೆ ಏನು ಸಣ್ಣ ಮನೆಯಲ್ಲಿ, ಹಿಂದಿನ ದೊಡ್ಡ ದೊಡ್ಡ ಮನೆಗಳಲ್ಲಿ ಒಂದು ಸಣ್ಣ ಗೋಡೌನ್ ತರ ಇರ್ತಾ ಇತ್ತು. ಅಲ್ಲಿ ಅಕ್ಕಿಯನ್ನ ಹಳೆಯ ಜನರು ತುಂಬಾ ವರ್ಷಗಳ ಕಾಲ 1-2 ವರ್ಷ ಇಟ್ಟು ಅದನ್ನ ಉಪಯೋಗ ಮಾಡ್ತಾ ಇದ್ರು. ಅದು ತುಂಬಾ ರುಚಿಯಾಗಿರ್ತದೆ ಮತ್ತು ಆರೋಗ್ಯಕರ ಅಂತಾನು ಹೇಳ್ತಾ ಇದ್ರು. ಪ್ರಾಯಶಃ ಆ ಹಿನ್ನೆಲೆಯಲ್ಲಿ ಅರ್ಥ ಹೊಂದುತ್ತೆ ಅಂತ ಕಾಣುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್. ಮತ್ತೇನಾದ್ರೂ ವಿಚಾರ ಇದೆಯಾ ಬೇರೆಯವ್ರದ್ದು ಯಾರಾದ್ರೂ? ಫೈನ್. ಈಗ 186ನೇ ಶ್ಲೋಕಕ್ಕೆ ಹೋಗೋಣ. ಯಥಾ ಹಿ ಆಮಿಷಮಾಕಾಶೇ ಪಕ್ಷಿಭಿಃ ಶ್ವಾಪದೈರ್ಭುವಿ ಭಕ್ಷ್ಯತೆ ಸಲಿಲೆ ನಕ್ರೈಃ ತಥಾ ಸರ್ವತ್ರ ವಿತ್ತವಾನ್. ಯಥಾ ಹಿ ಆಮಿಷಂ ಆಕಾಶೇ ಪಕ್ಷಿಭಿಃ ಶ್ವಾಪದೈಃ ಭುವಿ. ಇಲ್ಲಿ ವಿತ್ತವಾನ್ ಅಥವಾ ಧನಿಕನನ್ನ ಹೇಗೆ ನೋಡ್ತಾರೆ ಅನ್ನುವಂಥದ್ದು ಸಮಾಜದಲ್ಲಿ. ಧನಿಕ ಅಥವಾ ಶ್ರೀಮಂತ ಅಂದ್ರೆ ಅವನನ್ನ ಹೇಗೆ ನೋಡ್ತಾರೆ, ಅವನಿಂದ ಧನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಅನೇಕರು ಅವನ ಸುತ್ತಲಿನವರು ಅತ್ಯಂತ ಆಪ್ತರನ್ನು ಸೇರಿಸಿಕೊಂಡು ಅವನಿಂದ ಹೇಗಾದ್ರೂ ಮಾಡಿ ಧನವನ್ನ ನಾವು ಪಡ್ಕೊಳ್ಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ತಾರೆ ಅನ್ನೋದು ಈ ಶ್ಲೋಕದ ಅರ್ಥ. ಯಥಾ ಹಿ ಆಮಿಷಂ ಆಕಾಶೆ ಪಕ್ಷಿಭಿಃ ಶ್ವಾಪದೈಃ ಭುವಿ. ಹೇಗೆ ಹಕ್ಕಿ ಆಕಾಶದಲ್ಲಿ ಹಾರ್ತಾ ಇರಬೇಕಾದ್ರೆ ಅದು ನಿತ್ಯವಾಗಿ ತನ್ನ ಆಹಾರವನ್ನ, ಅದರಲ್ಲೂ ವಿಶೇಷವಾಗಿ ಗಿಡುಗ, ಹದ್ದು ಇವೆಲ್ಲವೂ ಕೂಡ
ಎಲ್ಲಾದ್ರೂ ಒಂದು ಮಾಂಸದ ತುಂಡಿದ್ಯಾ, ಯಾವ್ದಾದ್ರು ಪಕ್ಷಿ ಪ್ರಾಣಿಗಳು ಸತ್ತಿದ್ಯಾ ಭೂಮಿಯಲ್ಲಿ ಅಂತ ನೋಡ್ತಾನೆ ಇರ್ತದೆ. ಆ ಭಕ್ಷ್ಯತೆ ಸಲಿಲೆ ನಕ್ರೈಹಿ, ನಕ್ರ ಅನ್ನೋ ಶಬ್ದವನ್ನ ಇಲ್ಲಿ ಮೊಸಳೆಯನ್ನ ಅರ್ಥದಲ್ಲಿ ಬಳಸಲಾಗಿದೆ. ಮೊಸಳೆಗಳು ಹೇಗೆ ಆ ನೀರಿನಲ್ಲಿ ಸಿಗುವಂತಹ ಯಾವುದೇ ಸಣ್ಣ ಸಣ್ಣ ಪ್ರಾಣಿಗಳನ್ನ ಆಕ್ರಮಣ ಮಾಡಿ ತನ್ನ ಆಹಾರವನ್ನಾಗಿ ಮಾಡಿಕೊಳ್ಳುತ್ತೋ ಅದೇ ರೀತಿ ತಥಾ ಸರ್ವತ್ರ ವಿತ್ತವಾನ್, ಹಾಗೆಯೇ ಧನಿಕನನ್ನ ಹಣವಂತನನ್ನ ಎಲ್ಲ ಕಡೆ ಅವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಥವಾ ಅವನಿಂದ ಹಣವನ್ನ ಸುಲಿಗೆ ಮಾಡಲಿಕ್ಕೆ, ವಸೂಲಿ ಮಾಡಲಿಕ್ಕೆ ಒಂದಲ್ಲ ಒಂದು ಉಪಾಯವನ್ನ ಮಾಡ್ತಾ ಇರ್ತಾರೆ ಜನರು ಅನ್ನುವಂತಹ ಅರ್ಥ. ಇಲ್ಲಿ ಕವಿ ಹೇಳುವಂತಹ ಆಶಯ, ಹಣವಂತನಿಗೆ ಎಲ್ಲ ಕಡೆ ಒಂದಲ್ಲ ಒಂದು ಅಪಾಯಗಳು ಅಥವಾ ಅವನ ಹಣದ ನಿಮಿತ್ತವಾಗಿ ಜನರು ಅವನನ್ನ ಹೇಗಾದ್ರೂ ಮಾಡಿ ಉಪಯೋಗಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಅನ್ನುವಂಥ ಅಂಶ ಇದೆ. In 186th ಶ್ಲೋಕ the poet explains about how the wealthy person will be a prey, will be considered or used as a prey in order to take money from him. Here he gives a few examples. Yatha amisham akashe pakshibhi shwapadehi bhuvi. The birds which are flying in sky, eagle and other such birds, are always they look for the dead birds or animals on the ground. Similarly, the public is always after the wealthy man in order to take something out of him. So here wealthy man will not, or he will not be in a poised state when he is in the public. He is always looked after only for the sake of money. ಇಲ್ಲಿ ಕವಿ ಆ ಒಂದು ಆಶಯದಿಂದ 187ನೇ ಶ್ಲೋಕದ ಕಡೆ ಹೋಗೋಣ. ರಾಜತಃ ಸಲಿಲಾದಗ್ನೇಃ ಚೋರತಃ ಸ್ವಜನಾದಪಿ ಭಯಂ ಅರ್ಥವತಾಂ ನಿತ್ಯಂ ಮೃತ್ಯೋಃ ಪ್ರಾಣಭೃತಾಮಿವ. ಈ ಒಂದು ಶ್ಲೋಕಗಳಲ್ಲಿ ಈ ಹಿಂದೆನೂ ಇದೇ ವಿಚಾರ ಬರ್ತಾ ಇದೆ. ಹಣದ ಅಪಾಯಗಳೇನು ಅನ್ನುವಂತಹ ವಿಚಾರವನ್ನ ಇಲ್ಲಿ ಕವಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಸಾಮಾನ್ಯವಾಗಿ ನಾವು ಒಂದು ಮುಖವನ್ನ ಹೆಚ್ಚಾಗಿ ಪರಿಚಯ ಮಾಡ್ಕೊಂಡಿರ್ತೀವಿ. ದ ಪ್ರಾಬ್ಲಮ್ಸ್ ಆಫ್ ಪಾವರ್ಟಿ ಅಂಡ್ ಪ್ರಾಬ್ಲಮ್ಸ್ ಆಫ್ possession. So problems of poverty is generally known. Problems of possession he is trying to highlight. ಅವನು ಹಣದ ಸಂಚಯ ಅಥವಾ ಅದರಿಂದ ಉಂಟಾಗುವಂತಹ ಸಂಕಷ್ಟಗಳೇನೇನು ಅಂತ ಹೇಳಿ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ರಾಜತಃ ಸಲಿಲಾದಗ್ನೇಃ ಚೋರತಃ ಸ್ವಜನಾದಪಿ ಭಯಂ ಅರ್ಥವತಾಂ ನಿತ್ಯಂ ಮೃತ್ಯೋಃ ಪ್ರಾಣಭೃತಾಮಿವ. ಹಣವಂತನಾದಂಥವನು ಹೇಗೆ ಹಣವನ್ನ ಸಂಗ್ರಹ ಮಾಡಬೇಕು, ಕಾಮರ್ಸ್ ಅವರು ತುಂಬಾ ಜನ ಇದ್ದೀರಿ, ಹೇಗೆ ಈಗ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು, ಇವರೆಲ್ಲರೂ ಕೂಡ ಸರ್ವಿಸಸ್ ಅನ್ನ ಕೊಡ್ತಾರೆ. ಗೌರ್ಮೆಂಟ್ಗೆ ಹಣ ಹೋಗದೇ ಇದ್ದಂತೆ ಹೇಗೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಇನ್ಸ್ಟಿಟ್ಯೂಟ್ ಅಥವಾ ಒಂದು ಆರ್ಗನೈಸೇಷನ್ ಇವರು ಹೇಗೆ ಹಣವನ್ನ ಟ್ಯಾಕ್ಸ್ ಮೂಲಕ ಹೋಗದೇ ಇರುವ ರೀತಿ ಕಾಪಾಡಿಕೊಳ್ಬಹುದು ಅಂತ ಹೇಳಿ ಸರ್ವಿಸಸ್ ಕೊಡ್ತಾರೆ. ಸೊ ರಾಜತಃ ಸಲಿಲ, ರಾಜನಿಂದ ಹಣ ಕಾಪಾಡ್ಕೊಳ್ಬೇಕಾಗ್ತದೆ. ಸಲಿಲಂ ನಾಮ ಜಲಂ, ನೀರಿನಿಂದ ಕಾಪಾಡ್ಕೊಳ್ಬೇಕು. ಅಗ್ನಿಯಿಂದ ಕಾಪಾಡ್ಕೊಳ್ಬೇಕು. ಇನ್ನು ಕಳ್ಳ ಕಾಕರಿಂದ ಕಾಪಾಡ್ಕೊಳ್ಬೇಕು. ಚೋರಃ ಸ್ವಜನಾದಪಿ, ಸ್ವಜನರು ನಮ್ಮ ಹತ್ತಿರದ ಬಂಧು ಬಾಂಧವರಿಂದಲೂ ಕಾಪಾಡ್ಕೊಳ್ಬೇಕು. ಯಾಕಂದ್ರೆ ಅವರು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಹತ್ರ ಹಣ ಹೆಚ್ಚಿದೆ ಅಂತಾದಾಗ ಅವರು ಬೇರೆ ಬೇರೆ ನಿಮಿತ್ತಗಳನ್ನ ಹೇಳಿ ಅಥವಾ ಯಾವ್ದಾದ್ರು ಒಂದು ರೀಸನ್ಸ್, ಕಾರಣಗಳನ್ನ ಹೇಳಿ ಹಣ ಬೇಕು ಅಂತ ಕೇಳುವಂತಹ ಸಾಧ್ಯತೆಗಳಿರ್ಬೋದು. ಆದ್ದರಿಂದ ಭಯಂ ಅರ್ಥವತಾಂ ನಿತ್ಯಂ, ಹಣವಂತರಿಗೆ ನಿತ್ಯವಾಗಿ ಭಯ ಇರ್ತದೆ. ಭಯ ಅಂದ್ರೆ
ಇದನ್ನ ರಕ್ಷಣೆ ಮಾಡುವಂತಹ ಎಚ್ಚರಿಕೆ ಅವ್ರಿಗೆ ಇದ್ದೇ ಇರ್ತದೆ. ಮೃತ್ಯೋಹೋ ಪ್ರಾಣಭೃತಾನ್ವ, ಹೇಗೆ ಎಲ್ಲ ಪ್ರಾಣಿ ಅಂದ್ರೆ ಪ್ರಾಣ ಇರುವಂತಹ ಎಲ್ಲ ಜೀವಿಗಳು ಅಂತ ಅರ್ಥ. ಹೇಗೆ ಎಲ್ಲ ಪ್ರಾಣಿಗಳು ಕೂಡ ಮನುಷ್ಯನು ಸೇರಿ ಮೃತ್ಯುವಿಗೆ ಭಯ ಪಡ್ತೀವೋ, ಅದೇ ರೀತಿ ಈ ಧನಿಕನು ಕೂಡ ಬೇರೆ ಬೇರೆ ಮೂಲದಿಂದ ತನ್ನ ಹಣವನ್ನ ರಕ್ಷಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕಾಗ್ತದೆ. ಇನ್ 187th ಶ್ಲೋಕ ದ ಪೊಯೆಟ್ ಸೇಸ್, the rich man has to save his money from many threats. First one is the king or here the government. The government takes away money in terms of tax, TDS, tax deduction at source. So the money which we earn, first share of the money goes to government and rest is given to us. That is how the system runs. So Rajataha, how one can save the money from or avoiding taxes. Tax evasion is crime, but you can avoid the taxes. And the other thing is salilam. Salilam is water, so money should not be exposed to water. And agni, the fire. Chorataha, one must safeguard the money from the thieves. Svajanadapi, even our own known circle, the family, friends or relatives. So from these sources one must save the money. Bhayam arthavatam nityam mrityoho pranabhritamiva. The rich man, wealthy man, always in the fear of losing the money, so that he is more cautious, more watchful, more aware about saving it from all these threats. The poet gives an example, mrityoho pranabhritamiva. As every living being tries to escape from the snatch of Yama, that is Lord Yama, the Lord of Death. Every life tries to escape, every living being tries to save himself or herself from the Lord of Death. Similarly, the wealthy man, the rich man, is also more watchful, careful, cautious about saving his own money. ಇನ್ನು 188ನೇ ಶ್ಲೋಕ. ಜನ್ಮನಿ ಕ್ಲೇಶ ಬಹುಲೇ ಕಿಂ ನು ದುಃಖಂ ಅತಃ ಪರಂ ಇಚ್ಛಾ ಸಂಪದ್ಯತೋ ನಾಸ್ತಿ ಯಥೇ ಯಚ್ಚ ಇಚ್ಛಾ ನ ನಿವರ್ತತೆ. ಜನ್ಮನಿ ಕ್ಲೇಶ ಬಹುಲೇ ಕಿಂ ದುಃಖಂ ಅತಃ ಪರಂ. ಕಠಿಣವಾಗಿ ಅನೇಕ ನೀವು ಒಂದು ತಾರೆ ಜಮೀನ್ ಪರ್ ಅನ್ನುವಂತಹ ಒಂದು ಚಿತ್ರವನ್ನ ನೋಡಿರ್ಬಹುದು. ಎಲ್ಲ ಜೀವಿಯೂ ಕೂಡ ಅನೇಕ ಸವಾಲುಗಳನ್ನ, ಸಂಕಷ್ಟಗಳನ್ನ ಎದುರಿಸಿ ಅದು ಜೀವನವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ಅಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಇಲ್ಲಿ ಅದೇ ವಿಚಾರವನ್ನ ಪರೋಕ್ಷವಾಗಿ ಹೇಳ್ತಾ ಇದ್ದಾನೆ. ಜನ್ಮನಿ ಕ್ಲೇಶ ಬಹುಲೇ ಕಿನ್ನು ದುಃಖ ಮತಃ ಪರಂ. ಒಂದು ಜೀವಿ ಅನೇಕ ಸಂಕಷ್ಟವನ್ನು ಎದುರಿಸಿ ಅದು ಜೀವನವನ್ನ ಪಡ್ಕೊಂಡಿರುತ್ತೆ. ಅದಕ್ಕಿಂತ ಮಿಗಿಲಾದ ಇನ್ನೊಂದು ಸಂಕಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇಚ್ಛಾ ಸಂಪದ್ಯತೋ ನಾಸ್ತಿ ಯಚ್ಚ ಇಚ್ಛಾನೆ ನ ನಿವರ್ತತೆ. ಸಂಪದ್ಯತಃ ಇಚ್ಛಾ ನ ಅಸ್ತಿ. ಇಲ್ಲಿ ಕ್ಲೇಶ ಅಥವಾ ಹಣ ಸಂಪಾದನೆ ಅನ್ನುವಂಥದ್ದೇ ಹೆಚ್ಚು ಕ್ಲೇಶ ಅಂತ ನಾವು ಭಾವಿಸ್ತೀವಿ. ಆದ್ರೆ ಅಥವಾ ಇಚ್ಛಾ ಸಂಪತ್ತು ಯತಃ ನಾಸ್ತಿ, ನನಗೆ ಇಷ್ಟ ಬಂದಷ್ಟು ಸಂಪತ್ತು ನನ್ನಲ್ಲಿ ಇಲ್ಲ ಅನ್ನುವಂತಹ ಭಾವನೆ ಏನಿದೆ, ಇದೆಲ್ಲವೂ ಕೂಡ ಅತ್ಯಂತ ನಿರರ್ಥಕ. ಯಾಕಂದ್ರೆ ಇದಕ್ಕಿಂತ ಕಠಿಣವಾದಂತಹ ಸವಾಲನ್ನ ನಮ್ಮ ಸೃಷ್ಟಿ ಕಾಲದಲ್ಲಿಯೇ ನಾವು ಎದುರಿಸಿ ಬಂದಿರ್ತೇವೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಅಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾರೆ. ಸುಮಾರು ಎಷ್ಟೋ ಲಕ್ಷ, 84 ಲಕ್ಷವೋ ಎಷ್ಟೋ ಲಕ್ಷ
ಸಣ್ಣ ಸಣ್ಣ ಜೀವಿಗಳನ್ನ ಆ ವೈರಾಣುಗಳ ಅವುಗಳ ಒಂದು ಕಾಂಪಿಟೇಷನ್ ಸ್ಪರ್ಧೆಯನ್ನ ಜಯಿಸಿ ಒಂದು ವೈರಾಣು ಮಾತ್ರ ಅಲ್ಲಿ ಇನ್ನೊಂದು ಗರ್ಭಾಶಯಕ್ಕೆ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಅಂತೇಳಿ ಅಲ್ಲೆಲ್ಲ ಒಂದು ಉಲ್ಲೇಖ ಕೊಟ್ಟಿದ್ದಾರೆ. ಆ ಉಲ್ಲೇಖವನ್ನು ನಾವು ಇಲ್ಲಿ ತಗೊಂಡ್ರೆ ಸರಿಯಾಗ್ತದೆ. ಅದಕ್ಕಿಂತ ಮಿಗಿಲಾದಂತಹ ಇನ್ನೊಂದು ಕ್ಲೇಶ ಇಲ್ಲ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. In 188th shloka, the essence is we have faced a number of challenges and number of challenges during our birth. So there is nothing greater challenge than that. Srishti kaladalli, the way that we have taken birth is the result of undergoing quite a number of challenges. Here he says, "Ichcha sampadyato nasti yaccha ichcha na nivartate." So at some point of time, one may feel very low that I have not accumulated so much of money that I have thought of. So this kind of negative thought should not be there, because even while taking birth, a person would have undergone a number of difficulties and challenges. So in life, whatever challenge we are exposed to, so those challenges and difficulties are not so severe than we have faced during the time of birth. Here the poet is trying to undermine the severity that we feel we are facing during our lifespan. ನಮ್ಮ ಜೀವನದಲ್ಲಿ ನಮ್ಮ ಸಂಕಷ್ಟಗಳೇ ಹೆಚ್ಚು ಅಂತ ಭಾವಿಸ್ತಿರ್ತೀವಿ. ಆದರೆ ಕವಿ ಹೇಳುವಂಥದ್ದು, ನಮ್ಮ ಜೀವನದ ಸಂಕಷ್ಟಕ್ಕಿಂತ ಜೀವ ಸೃಷ್ಟಿ ಆಗ್ಬೇಕಾದ್ರೆ ಏನು ಸಂಕಷ್ಟ ಇತ್ತು ಅದೇ ತುಂಬಾ ದೊಡ್ಡದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಅಂಶ ನಮ್ಮ ಗಮನಕ್ಕೆ ಬರಬಹುದು. ಯಾವ ಸಂಕಷ್ಟ ನಮಗೆ ದೊಡ್ಡದು ಅಂತ ಕಾಣಿಸ್ತಿರ್ತದೋ ಅದಕ್ಕಿಂತ ದೊಡ್ಡ ಸಂಕಷ್ಟ ಇದ್ದಾಗ ಇರುವಂತಹ ಸಂಕಷ್ಟವು ನಮಗೆ ಸಣ್ಣದಾಗಿ ಕಾಣ್ತದೆ. ಈಗ ಪ್ರಸಕ್ತ ಉದಾಹರಣೆ ಕೊಡುವುದಾದ್ರೆ, ಈಗ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿದೆ, ಆದ್ರೆ ಅದೆಲ್ಲಕ್ಕಿಂತ ಈಗ ಹೆಚ್ಚಿನ ಸಮಸ್ಯೆ ಅನ್ನೋದು ಕೊರೋನಾ. ಸೊ ದೊಡ್ಡ ಸಮಸ್ಯೆ ಅಂತ ಒಂದು ಉಂಟಾದಾಗ ಉಳಿದಂತಹ ಸಣ್ಣ ಸಣ್ಣ ಸಮಸ್ಯೆಗಳು ತಮ್ಮ ಸ್ವರೂಪವನ್ನ ಇನ್ನೂ ಸಣ್ಣದಾಗಿಸ್ಕೊಳ್ತವೆ. ಇದು ಸಮಸ್ಯೆಯ ಒಂದು ಸಂವಿಧಾನ ಅಂತ ಹೇಳ್ಬೋದು. ನಾವು ಪ್ರಾಯಶಃ ಇನ್ನು ಒಂದು ಶ್ಲೋಕ 189ನೇ ಶ್ಲೋಕದೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸ್ಕೊಳ್ಳೋಣ. ಧನಂ ತಾವದ ಸುಲಭಂ ಲಬ್ಧಂ ಕೃಚ್ಛ್ರೇಣ ರಕ್ಷ್ಯತೆ ಲಬ್ಧನಾಶೋ ಯಥಾ ಮೃತ್ಯು ತಸ್ಮಾದೇತನ್ನ ಚಿಂತಯೇತ್. ಧನಂ ತಾವದ ಅಸುಲಭಂ ಲಬ್ಧಂ ಕೃಚ್ಛ್ರೇಣ ರಕ್ಷ್ಯತೆ. ಧನ ಸಂಪಾದನೆ ಮಾಡುವುದಿರ್ಬೋದು. ಈ ಶ್ಲೋಕದ ತಾತ್ಪರ್ಯಾರ್ಥ ಹಿಂದೆ ಬೇರೆ ಶ್ಲೋಕದಲ್ಲೂ ಬಂದಿದೆ. ಧನಂ ತಾವದ್ ಅಸುಲಭಂ, ಧನ ಸಂಪಾದನೆ ಅಷ್ಟು ಸುಲಭದ ಮಾತಲ್ಲ. ಅದೇ ತರ ಲಬ್ಧಂ ಕೃಚ್ಛ್ರೇಣ ರಕ್ಷ್ಯತೆ, ಧನ ಸಂಪಾದನೆ ಒಂದು ಭಾಗ ಆದ್ರೆ ಧನ ಸಂರಕ್ಷಣೆ ಇದು ಇನ್ನೊಂದು ಭಾಗ, ಅದು ಅಷ್ಟೊಂದು ಸುಲಭ ಅಲ್ಲ. ಲಬ್ಧನಾಶೋ ಯಥಾ ಮೃತ್ಯು ತಸ್ಮಾದೇತದ್ ನ ಚಿಂತೆಯೇತ್. ಅನಿರೀಕ್ಷಿತ ಕಾರಣದಿಂದ ಕೆಲವೊಂದು ರಕ್ಷಣೆ ಮಾಡಿದಂತಹ ಹಣವೂ ಕೂಡ ಅನಿರೀಕ್ಷಿತ ಕಾರಣದಿಂದ ನಮ್ಮ ಕೈ ಚೆಲ್ಲಿ ಹೋಗ್ಬೋದು. ಆದ್ದರಿಂದ ಇವುಗಳನ್ನ ತುಂಬಾ ಮನಸ್ಸಿಗೆ ಹಚ್ಕೊಳ್ಬಾರ್ದು, ತುಂಬಾ ಅದರ ಬಗ್ಗೆ ಶೋಕ ಮಾಡಬಾರ್ದು, ಚಿಂತಿಸಬಾರ್ದು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಇನ್ 189th ಶ್ಲೋಕ, the last ಶ್ಲೋಕ of the day, wherein the poet says it is quite difficult to make money or acquire money through the right path, and it is even harder to save the money. And the last part is during some situation all our savings may be lost, either knowingly or unknowingly. So one must not take these circumstances to the heart and end up in taking
some ultimate or unnecessary negative decisions. So here the poet says, Tasmad etam na chintayet. One must not take these things to the heart. That is, considering the severity or considering their nature, it is possible to make money again. So the loss of money, the unavailability of job, or unable to save the money may not be the reasons to take the extreme step. So this is the essence of 189th shloka. If you have any points to share, please. We have reached to the time is 11 by my watch. So if you have any queries or anything to share, please let me know. Otherwise, we end the session here. ನಿಮ್ಗೇನಾದರೂ ವಿಚಾರ ಇದೆಯಾ? ಫೈನ್. ಪ್ರತಿದಿನದ ಆಡಿಯೋ ಮತ್ತು ವಿಡಿಯೋ ನಿಮಗೆ ಇಮೇಲ್ ಮೂಲಕ ಬರ್ತಾ ಇದೆ. ಅದರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಈ ಕ್ಲಾಸಸ್ ಬಗ್ಗೆ ನಿಮ್ಗೆ ಏನಾದರೂ ಸಲಹೆ ಅಥವಾ ಇಂಪ್ರೂವೈಸ್ ಮಾಡಬಹುದು, ಈ ಥರದ್ದು ಏನಾದರೂ ಅಥವಾ ಈ ಭಾಗ ಇನ್ನೂ ಬೆಟರ್ ಆಗಬಹುದು ಅಂತ ಅನ್ಸಿದ್ರೆ ಅಂತಹ ವಿಚಾರಗಳನ್ನು ನೀವು ನನ್ನ ಗಮನಕ್ಕೆ ತಗೊಂಡು ಬರ್ಬೋದು. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ನಿಮಗೆ ಹೇಗೆ ಅದು ಉಪಯುಕ್ತ ಆಗಬಹುದು ಅನ್ನೋದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಾಯಶಃ ಇನ್ನೊಂದು ವಿ ಆರ್ ಆಲ್ಮೋಸ್ಟ್ ದಿ ಎಂಡ್. ಇನ್ನೊಂದು ಕೆಲವೇ ದಿನಗಳಲ್ಲಿ, 4-5 ದಿನದಲ್ಲೇ ನಮ್ಮ ಪೋರ್ಷನ್ಸ್ ಮುಗಿಬಹುದು ಅಂತ ಕಾಣ್ತದೆ. ಸೊ ಇಫ್ ಯು ಹ್ಯಾವ್ ಎನಿ ಸಚ್ questions, pertinent questions or suggestions, please share without any hesitation. So see you all tomorrow at 10 o'clock. ಧನ್ಯವಾದः. ನಮಸ್ತೆ. Thank you, sir.